ಆನೇಕಲ್ ತಾಲೂಕು ಬಲಿಜ ಮಹಾಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ತಳಿ ರಸ್ತೆಯಲ್ಲಿರುವ ಐತಿಹಾಸಿಕ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಆವರಣದಿಂದ ಕೈವಾರ ತಾತಯ್ಯನವರ ಭವ್ಯವಾದ ಬೆಳ್ಳಿ ರಥದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಇನ್ನು ಆನೇಕಲ್ ಪಟ್ಟಣದ ರಾಜ ಬೀದಿಗಳಲ್ಲಿ ಸಾಗಿದ ಈ ರಥಯಾತ್ರೆಯು ರೋಮಾಂಚನವಾಗಿತ್ತು. ಜಯಂತ್ಯೋತ್ಸವದ ಅಂಗವಾಗಿ ಸುಮಂಗಲಿಯರಿಂದ ಪೂರ್ಣ ಕುಂಭ ಕಳಶಗಳೊಂದಿಗೆ ಸ್ವಾಗತ, ಪೂಜಾ ಕುಣಿತ, ನಗಾರಿ, ವೀರಗಾಸೆ, ಡೊಳ್ಳು ಕುಣಿತ ಹಾಗೂ ಗೊರವರ ಕುಣಿತಗಳು ಮೆರವಣಿಗೆಗೆ ಕಳೆತಂದವು. ಇದರೊಂದಿಗೆ ಹಾಲಕ್ಕಿ ಸುಗ್ಗಿ ಕುಣಿತ, ಬೇಡರ ವೇಷ, ನಂದಿಧ್ವಜ ಕುಣಿತ, ಚಂಡೆ ವಾದ್ಯ ಮತ್ತು ಕಂಗಿಲು ನೃತ್ಯ ತಂಡಗಳು ಚಿಲಿಪಿಲಿ ಗೊಂಬೆಗಳ ನೃತ್ಯವು ಮೆರವಣಿಗೆಯ ಉದ್ದಕ್ಕೂ ವಿಶೇಷ ಆಕರ್ಷಣೆಯಾಗಿತ್ತು. ಹಾಗೆಯೇ ಸ್ವಾಮಿಗೆ ವಿಶೇಷ ಪೂಜೆ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಆನೇಕಲ್ ತಾಲೂಕಿನ ಸಮಸ್ತ ಬಲಿಜ ಕುಲಬಾಂಧವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ನಾಗರಿಕರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು, ನ್ಯೂ ಬಾಲ್ಡ್ ವಿನ್ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥ ವೇಣುಗೋಪಾಲ್, ಕರ್ಪೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದಿನ್ನೂರು ರಾಜು, ಬಿ ನಾಗರಾಜು, ನಾರಾಯಣಸ್ವಾಮಿ, ಶಿವರಾಮ್, ಮುಖಂಡರಾದ ನಂದಕುಮಾರ್, ಎನ್ಕೆ, ಟಿವಿ ನವೀನ್, ಜಯಕುಮಾರ್ ಮತ್ತು ಕುಲಸ್ಥರು ಹಾಜರಿದ್ದರು.
ಆನೇಕಲ್ನಲ್ಲಿ ಈ ದಿನ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಸೇರಿ ಇವತ್ತು 300ನೇ ವರ್ಷದ ಶ್ರೀ ಕೈವಾರ ತಾತಯ್ಯನವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಎಲ್ಲ ಒಗ್ಗಟ್ಟಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಯಾಕಂದರೆ ಅವರು ದೇವರಿಗೆ ಸಮಾನರು ಅಂಥ ಒಂದು ಹೆಸರಿನಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಿದ್ದೇವೆ. ಎಲ್ಲರೂ ಕೂಡ ಇಂಥದ್ರಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ಕೊತೀನಿ. ಕೈವಾರ ಯೋಗಿನಾರಾಯಣ ಯತೀಂದ್ರರ ಪಾದಪದ್ಮಗಳಿಗೆ ವಂದಿಸುತ್ತಾ ಈ ದಿವಸ ನಮ್ಮ ಆನೇಕಲ್ ಟೌನಲ್ಲಿ ನಮ್ಮ ಕುಲದೈವವಾದಂಥ ಶ್ರೀ ಯೋಗಿನಾರಾಯಣ ಯತೀಂದ್ರರ 300ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕುಲಬಾಂಧವರು ಎಲ್ಲರೂ ಮತ್ತು ಆನೇಕಲ್ ಟೌನಲ್ಲಿ ಜಾತಿ ಮತ ಭೇದ ಇಲ್ದಿರ ಪ್ರತಿಯೊಬ್ಬರೂ ನಮ್ಮ ಯೋಗಿನಾರಾಯಣ ಯತೀಂದ್ರ 300ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವಾಗ ಮೊನ್ನೆ ಕಾಶಿಗೆ ಹೋದೆ. ನಮ್ಮ ತಂದೆ ಹೆಸರು ಕೇಳ್ತಾರೆ, ಹೇಳ್ತೀನಿ. ನಮ್ಮ ತಾತನ ಹೆಸರು ಹೇಳ್ತೀನಿ. ನಿಮ್ಮ ಮುತ್ತಾತನ ಹೆಸರು ಅಂದರೆ ಹೇಳಕ್ಕೆ ಬರಲ್ಲ. ಅಂದರೆ ನಮ್ಮ ವಂಶದಲ್ಲಿ ನಮಗೆ ಆಸ್ತಿಗಳು ಮಾಡಿರೋರು, ಅವ್ರ ರಕ್ತನ ಹಂಚ್ಕೊಂಡು ಹುಟ್ಟಿರೋರು, ನಮಗೆ ಒಂದು 100 ವರ್ಷದ ಇತಿಹಾಸ ನಮಗೆ ಗೊತ್ತಿಲ್ಲ ನಮ್ಮ ವಂಶದವ್ರು. ಆದರೆ 300 ವರ್ಷದ ಹಿಂದೆ ಹುಟ್ಟಿರುವಂಥ ಯೋಗಿನಾರಾಯಣ ಯತೀಂದ್ರನ ಜನ್ಮದಿನೋತ್ಸವವನ್ನು ಇಡೀ ರಾಜ್ಯಾದ್ಯಂತ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಅವರಿಗೆ ನಮಗೆ ಒಂದು ದೊಡ್ಡ ಅನುಬಂಧ ಇದೆ. ಅದೇ ದೇವರು ಅಂತ, ದೈವಾಂಶ ಸಂಭೂತರಾದಂಥ ಯೋಗಿನಾರಾಯಣ ಯತೀಂದ್ರರು. ಅವರು ಎಲ್ಲರೂ ಹೇಳ್ತಾರೆ ದೇವರು ಉಡುಪಿಯಲ್ಲಿದ್ದಾರೆ ಅಂತ ಒಂದು ಸ್ವಾಮಿ ಹೇಳ್ತಾರೆ, ತಿರುಪತಿಯಲ್ಲಿದ್ದಾರೆ ಅಂತ ಹನುಮಾಚಾರ್ಯ ಹೇಳ್ತಾರೆ. ಆದರೆ ನೀವೇ ತಿಳಿಯರ ನೀಲೋ ಉನ್ನತಿ ದೇವರ ಅಂತ ಹೇಳಿರುವಂಥ ಒಬ್ಬ ಮಹಾನುಭಾವ ಈ ಪ್ರಪಂಚದಲ್ಲಿ, ಇಡೀ ಭೂಲೋಕದಲ್ಲಿ ಆ ಮಾತು ಹೇಳಿರುವಂಥ ಯೋಗಿನಾರಾಯಣ ಯತೀಂದ್ರರು ನಮ್ಮ ಕುಲದಲ್ಲಿ ಹುಟ್ಟಿರೋದು ನಮಗೆ ಒಂದು ಮಹಾ ಆನಂದಕರ ಸಂತೋಷಕರವಾದ ವಿಷಯ. ಈ ಜಯಂತ್ಯೋತ್ಸವವನ್ನು ಭಾಳ ದಿವಸದ ಬೇಡಿಕೆ ಇತ್ತು ನಮ್ಮ ಕರ್ನಾಟಕದ ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂತೇಳಿ. ಅದನ್ನು ನಮ್ಮ BJP ಸರ್ಕಾರ ಇದ್ದಾಗ, ಶ್ರೀ ಬೊಮ್ಮಾಯಿ ಸಾಹೇಬರಿದ್ದಾಗ, ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಸಂಸದರಾದಂಥ ಶ್ರೀ PC ಮೋಹನ್ ಅವರು ನಮ್ಮ ಹೋರಾಟದ ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟು ಅವರು ಸರ್ಕಾರ ವತಿಯಿಂದ ಯೋಗಿನಾರಾಯಣ ಯತೀಂದ್ರ ಜಯಂತಿಯನ್ನು ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿ ಕ್ಯಾಬಿನೆಟ್ಟಲ್ಲಿ ಪಾಸ್ ಮಾಡಿದ್ರು. ತದನಂತರ ಪ್ರತಿ ತಾಲೂಕು ಆಫೀಸಲ್ಲಿನೂ ಪ್ರತಿ ಸಂವತ್ಸರನೂ ಈ ಒಂದು ಹುಣ್ಣಿಮೆ ದಿವಸ ಆ್ಯಕ್ಚುಲಿ ತಾತಯ್ಯನವರ ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ. ಆ ದಿವಸ ಗ್ರಹಣ ಬಂತು ಅಂತೇಳಿ ಕೆಲವು ಕಡೆ ಮೊನ್ನೆ ಬೇತಮಂಗಲ KGF ಅಲ್ಲಿತ್ತು. ಅಲ್ಲಿ ನಾನು ನಮ್ಮ PC ಮೋಹನ್ ಎಲ್ಲ ಹೋಗಿದ್ವಿ. ಇವತ್ತು ಅವ್ರು ಬರಬೇಕಾಗಿತ್ತು. ಅವ್ರಿಗೆ ವಿಪ್ ಜಾರಿ ಮಾಡಿಬಿಟ್ಟವ್ರೆ. 6:30 ಗಂಟೆಗೆ ಅವ್ರದ್ದು ನಾಳೆ ಸ್ಪೀಕರ್ ಎಲೆಕ್ಷನ್ ಇದೆ. 6:30 ಗಂಟೆಗೆ ಅವರು ಎಲ್ಲ MPs ಇರಬೇಕು ಪಾರ್ಲಿಮೆಂಟಲ್ಲಿ ಅಂತ. ಅದಕ್ಕೆ ಆಲ್ರೆಡಿ ಫೋನ್ ಮಾಡಿದ್ರು. ಅವರಲ್ಲಿ ಪಾರ್ಲಿಮೆಂಟಲ್ಲಿ ಆಲ್ರೆಡಿ ಇದ್ದಾರೆ. ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಆದರೆ ಆನೇಕಲ್ಲಲ್ಲಿ ನಮ್ಮ ಬಂಧುಗಳು ಎಲ್ಲರೂ ಸೇರಿ ತಾತಯ್ಯನವರ ಜಯಂತ್ಯೋತ್ಸವವನ್ನು ಆಚರಣೆ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಅವರ ಜಯಂತ್ಯೋತ್ಸವ ಆಚರಣೆ ಮಾಡಿ ತಾತಯ್ಯನಿಗೆ ನಾವು ಹ್ಯಾಪಿ ಬರ್ತ್ಡೇ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವ್ರು ಇಲ್ಲೂ ಇಲ್ಲ, ಅವ್ರಿಗೆ ಹೇಳೋ ಅವಶ್ಯಕತೆಯೂ ನಮ್ಮಿಲ್ಲ. ಬಟ್ ಆ ಜಯಂತ್ಯೋತ್ಸವ ದಿವಸ ಅವರ ವಿಷಯಗಳನ್ನ ಎಂಥ ಮನುಷ್ಯನಾಗಿ ಹುಟ್ಟಿದ್ದು, ದೈವಂ ಮಾನುಷ ರೂಪಂ ಅಂತ ಮನುಷ್ಯನಾಗಿ ಹುಟ್ಟಿ ಅವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆ ವ್ಯಾಪಾರ ಮಾಡಿಕೊಂಡು ಬೀದಿ ಸುತ್ತಕೊಂಡಿದ್ದವರು ಅವರು ಇವತ್ತು ದೇವರಾಗಿ ಕುಂತಿದ್ದಾರೆ. ಎಲ್ಲಂದರೆ ಅಲ್ಲಿ ಅಭಿಷೇಕ ನಡೀತದೆ. ಎಂಥ ಕೋಟ್ಯಾಧೀಶ್ವರನ್ನ ಹೋಗ್ಬಿಟ್ರೆ, ಕೋಡೇಶ್ವರ ಹೋದರೆ ಇಲ್ಲ ಬಿರ್ಲಾ ಟಾಟಾದವ್ರು ಹೋದರೆ ಅವ್ರಿಗೆ ಕುಳಿಸಿ ಅಭಿಷೇಕ ಮಾಡಲ್ಲ. ಇವರು ಏನೂ ಇಲ್ದಿರ ಬಡ ಕುಟುಂಬದಲ್ಲಿ ಹುಟ್ಟಿರೋರಿಗೆ ಅವರು ದೈವಾಂಶ ಸಂಭೂತರಾಗಿರೋದ್ರಿಂದ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ಅವರ ವಿಗ್ರಹ ಇಟ್ಟು ಅವರಿಗೆ ಅಭಿಷೇಕ ಮಾಡ್ತಾ ಇದ್ದರು. ಅವರಿಗೆ ಅಂತ ಒಂದು ಮಹಾನ್ ಶಕ್ತಿ, ದೈವಾಂಶ ಸ್ವರೂಪರು ಅಂದರೆ ಇನ್ಕ್ರನೇಷನ್ ಆಫ್ ಗಾಡ್ ಅಂತಾರೆ.
ದೇವರ ಸ್ವರೂಪನೇ ಅವರು. ಆ ರೀತಿಯಾಗಿಂಥ ನಮ್ಮ ತಾತಯ್ಯನವ್ರ ಜಯಂತಿನ ಇವತ್ತು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಸೇರಿ, ನಮ್ಮ ಬಂಧುಗಳೆಲ್ಲರೂ ಸೇರಿ ಆಚರಣೆ ಮಾಡ್ತಿರೋದು ನಮಗೆಲ್ಲ ಭಾಳ ಸಂತೋಷಕರ ವಿಷಯ. ಇವತ್ತು ಆನೇಕಲ್ ರಹದಾರಿಗಳಲ್ಲಿ, ಬೀದಿಗಳಲ್ಲಿ ನಮ್ಮ ತಾತಯ್ಯನವರ ಪಲ್ಲಕ್ಕಿಗಳು ಎಲ್ಲ ಡ್ಯಾನ್ಸು, ಡೋಲು ಕುಣಿತ, ವೀರಭದ್ರ ಅದೆಲ್ಲ ರಕರಕಾಲ ಮಾಡಿಕೊಂಡು ತಾತಯ್ಯನ ದರ್ಶನ ಎಲ್ಲರೂ ಇಲ್ಲಿ ಬರ್ತಾರೋ ಇಲ್ವೋ ತಾತಯ್ಯನ ದರ್ಶನ ಮಾಡೋದಕ್ಕೆ ತಾತಯ್ಯನೇ ಬೀದಿ ಬೀದಿಗೂ ಬಂದು ತಾತಯ್ಯನೇ ಅಲ್ಲಿ ಎಲ್ಲರೂ ಯಾರ್ಯಾರು ಅವ್ರ ಕಡೆ ನೋಡ್ತಾರೋ ಅವ್ರಿಗೆಲ್ಲರಿಗೂ ಆಶೀರ್ವಚನ ಮಾಡಲಿ ಅಂತೇಳಿ ಒಂದು ಉದ್ದೇಶದಿಂದ ನಮ್ಮ ಕುಲಬಾಂಧವರೆಲ್ಲರೂ ಇವತ್ತು ಈ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ. ತಾತಯ್ಯನವರು ಯೋಗಿನಾರಾಯಣ ಯತೀಂದ್ರರು ಎಲ್ಲರಿಗೂ ಒಳ್ಳೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ ಅಂತೇಳಿ ತಾತಯ್ಯನವರು ಪ್ರಾರ್ಥನೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾತಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ಆನೇಕಲ್ಲು ತಾಲೂಕಿನ ಪ್ರಮುಖರು ಮತ್ತು ನಮ್ಮ ಬಲ್ಜ ಬಾಂಧವರು ಸೇರಿ ಇವತ್ತು ಆನೇಕಲ್ ಟೌನಿನಲ್ಲಿ ಮೊನ್ನೆ 3ನೇ ತಾರೀಕು ನಡೀಬೇಕಾಗಿದ್ದಂಥ ಕಾರ್ಯಕ್ರಮ ಇವತ್ತು ಭಾನುವಾರ ಅದ್ಧೂರಿ ಕಾರ್ಯಕ್ರಮವಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜಬೀದಿಗಳಲ್ಲಿ ಮೆರವಣಿಗೆ ಸಮೇತ ಪಲ್ಲಕ್ಕಿ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಕೋಲಾಟ ಇರ್ಬೋದು, ಸುಮಾರು ತಂಡಗಳಿಂದ ಇವತ್ತು ಬೀದಿ ಬೀದಿಯಲ್ಲಿ ಬಲ್ಜ ಬಾಂಧವರು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇದ್ದಾರೆ ಅನ್ನೋದು ಇವತ್ತು ನಾವು ತೋರಿಸ್ಕೊಟ್ಟಿದ್ದೀವಿ. ತೋರಿಸ್ಕೊಟ್ಟಂಥ ನಮ್ಮ ಎಲ್ಲ ನಾಯಕರ ಬಂಧುಗಳಿಗೆ ನಮ್ಮ ಶಿವರಾಮಣ್ಣ ಇರ್ಬೋದು, ನಮ್ಮ ನಾರಾಯಣಸ್ವಾಮಣ್ಣ ಇರ್ಬೋದು, ರಘು ಇರ್ಬೋದು, ನಮ್ಮ ನಾಗಪ್ಪಣ್ಣ ಇರ್ಬೋದು, ನಮ್ಮ ಬಿ ನಾಗರಾಜು ಪುರಸಭೆ ಸದಸ್ಯರು ಅವರು ಇರ್ಬೋದು, ನಂದಕುಮಾರ ಇರ್ಬೋದು, ನವೀನ್ ಮತ್ತು ಹಲವಾರು ತಂಡಗಳು ನಮ್ಮ ಯುವ ಮಿತ್ರರು ಇವತ್ತು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ಮೂಡಿಸಬೇಕು. ನಮ್ಮ ತಾಲೂಕಿನಲ್ಲಿ ಬಲ್ಜ ಬಾಂಧವರು ಇದ್ದಾರೆ ಅನ್ನೋದು ಬೇರೆ ಜನಾಂಗಕ್ಕೆ ಅರಿವು ಮೂಡಿಸಬೇಕಾಗಿದೆ. ಯಾಕೆಂದರೆ ನಾವು ನೋಡ್ತಾ ಇದ್ವಿ ಇಷ್ಟು ದಿವಸ ಬಲ್ಜ ಬಾಂಧವರು ಅವ್ರವ್ರ ಪಾಡಿಗೆ ಮನೆಗಳಲ್ಲಿದ್ದರೆ ಬೇರೆ ಜನಾಂಗ ನಮ್ಮನ್ನು ತುಡಿಯೋಂಥ ಕಾರ್ಯಕ್ರಮಗಳು ಆಗ್ತಾಯಿತ್ತು. ಆದ್ದರಿಂದ ಇವತ್ತು ನಮ್ಮ ಕೈವಾರ ತಾತಯ್ಯನವರ ಜನ್ಮದಿನೋತ್ಸವ ಅಂಗವಾಗಿ ನಾವೆಲ್ಲ ಒಗ್ಗೂಡಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಗ್ಗೂಡಿದಾದಲ್ಲಿ ಬೇರೆ ಜನಾಂಗಕ್ಕೆ ಒಂದು ಎಚ್ಚರಿಕೆ ಕೊಡಬೇಕಂತ ವ್ಯವಸ್ಥೆ ಆಗುತ್ತೆ. ನಾವು ಬಲ್ಜಿಗರು ತುಂಬ ಸ್ಟ್ರಾಂಗ್ ಇದ್ದೇವೆ. ಬಲ್ಜಿಗರು ಮುಂದೆ ಬಂದರೆ ಏನು ಬೇಕಾದ್ರೂ ಮಾಡೋಂಥ ವ್ಯವಸ್ಥೆಗಳು ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಮ್ಮ ನಾಯಕ ಬಂಧುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಮುಂದಿನ ದಿವಸಗಳು ಕೂಡ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಒಗ್ಗೂಡಿ ನಾವೆಲ್ಲ ಕೂತು ಕಾರ್ಯಕ್ರಮವನ್ನು ರೂಪಿಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಕಾರ್ಯಕ್ರಮವನ್ನು ಮಾಡ್ಬೋದು. ನಾವೆಲ್ಲ ಒಬ್ಬರು ಮನಸ್ತಾಪಗಳಿಟ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಗೊಂದಲಗಳಿಗೆ ಈಡು ಮಾಡಿದ್ರೆ ನಾವು ಸಂಘಟನೆ ಮಾಡೋಕ್ಕಾಗಲ್ಲ. ನಮ್ಮ ಜನಾಂಗ ಒಳ್ಳೆ ಸಂಘಟನಾಕಾರರಾಗಿ ಕೆಲಸ ಮಾಡಬೇಕು. ಮುಂದಿನ ದಿನಗಳು ಇದೇ ರೀತಿ ಕೆಲಸವನ್ನು ಮಾಡಿದ್ದ ಅದರಲ್ಲಿ ಬೇರೆ ಜನಾಂಗಕ್ಕೆ ನಾವು ಎಚ್ಚರಿಕೆ ಕೊಡುವಂಥ ಮೂಲಕ ಇವತ್ತು ನಾವು ಕೈವಾರ ತಾತಯ್ಯನ ಜನ್ಮದಿನೋತ್ಸವ ಮಾಡಿ ಅದ್ಧೂರಿ ಕಾರ್ಯಕ್ರಮ ಮಾಡಿದ್ದೇವೆ. ಬೇರೆ ಕಾರ್ಯಕ್ರಮಗಳಿಗೆ ಈಗ ಎಲ್ಲ ಜನಾಂಗ ಮಾಡ್ತಾರೆ, ಅದೇ ಸರಿಸಮಾನವಾಗಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೇವೆ. ನಮಗೆ ಖುಷಿ ಇದೆ. ನಮ್ಮ ಬಲ್ಜ ಬಾಂಧವರು ಇವತ್ತು ಸಂತೋಷದಿಂದ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಅವರು ತೆರಳಿದ್ದಾರೆ. ನಾಯಕ ಬಂಧುಗಳು ಬಂದು ಇವತ್ತು ಖುಷಿಪಟ್ಟು ತೆರಳಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತೇವೆ, ಎಲ್ಲರೂ ಸಹಕಾರದಿಂದ ನಾವು ಮಾಡ್ತೇವೆ ಅಂತೇಳಿ ನಾನು ಈ ಕೈವಾರ ತಾತಯ್ಯ ದಿನದಿಂದ ಅವರ ಪಾದಗಳು ನಮಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯೋಗಿ ನಾರಾಯಣ ಯತೀಂದ್ರರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಆನೇಕಲ್ ತಾಲೂಕು ಬಲಜ ಮಹಾಸಂಘ ಹಾಗೂ ಆನೇಕಲ್ ತಾಲೂಕಿನ ಎಲ್ಲ ಬಲಜ ಬಂಧುಗಳು ಹಾಗೂ ಕುಲಬಂಧುಗಳು ಹಾಗೆಯೇ ಸಮಾಜದ ಎಲ್ಲ ಜನಾಂಗದ ಬಂಧುಗಳು ಈ ಒಂದು ತಾತಯ್ಯನವರ 300ನೇ ವರ್ಷದ ಜಯಂತ್ಯೋತ್ಸವವನ್ನು ಈ ದಿನ ಆನೇಕಲ್ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಇಡೀ ನಮ್ಮ ಮಾನವ ಕುಲಕ್ಕೆ, ಮಾನವ ಸಮಾಜಕ್ಕೆ ಶ್ರೀ ಕೈವಾರ ತಾತಯ್ಯನವರು ಕೊಟ್ಟಿರ್ತಕ್ಕಂಥ ಅವರ ಒಂದು ಪದ್ಯಗಳು ಮತ್ತು ಅವರೊಂದು ಕಾಲಜ್ಞಾನದ ತತ್ವದ ಪದ್ಯಗಳ ಮೂಲಕ ಬಹಳ ಸರಾಗವಾಗಿ ಜನಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರು ನಮ್ಮ ಸಮಾಜಕ್ಕೆ ಬಹಳ ವಿಶೇಷವಾಗಿ ಅವರ ಒಂದು ವಿಚಾರಗಳನ್ನು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ. ಅವರ ಒಂದು ತತ್ವ ಆದರ್ಶಗಳನ್ನು ಇಡೀ ಸಮಾಜದ ಎಲ್ಲ ಬಂಧುಗಳು, ನಮ್ಮ ಬಲಜ ಬಂಧುಗಳು ಅನ್ನೋದಕ್ಕಿಂತ ಸಮಾಜದ ಎಲ್ಲ ಬಂಧುಗಳು
ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಂತೆ ನಾವು ನಡೆದುಕೊಂಡು ಸಮಾಜಕ್ಕೆ ಒಳ್ಳೆಯವರಾಗಿ ಒಳ್ಳೆಯತನದಲ್ಲಿ ನಾವು ಸಮಾಜವನ್ನು ಬೆಳೆಸುವ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯ ಲಕ್ಷಣ ಮತ್ತು ಗುಣಗಳನ್ನು ನಾವು ತೋರ್ಪಡಿಸುವ ರೀತಿಯಲ್ಲಿ ನಮ್ಮಲ್ಲಿ ನಾವು ಅದನ್ನು ಅಳವಡಿಸಿಕೊಂಡಾಗ ಅವರ ಒಂದು ಮಾರ್ಗದರ್ಶನಕ್ಕೆ ನಾವು ಪೂರ್ಣವಾಗಿ ಬದ್ಧರಾಗಬಹುದು. ಅದೇ ರೀತಿ ಅವರು ಹಾಕಿಕೊಟ್ಟಂಥ ಒಂದು ವಿಚಾರಧಾರೆಯನ್ನು ನಾವು ಅನುಸರಿಸಿದರೆ ಎಲ್ಲರಿಗೂ ಆ ತಾತಯ್ಯನವರ ಆಶೀರ್ವಾದ ಮತ್ತು ಅವರ ಒಂದು ಇದು ಬೋಧನೆ ಮಾಡಿರ್ತಕ್ಕಂಥ ವಿಚಾರಗಳು ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ನಾವು ಮನನ ಮಾಡಿಕೊಂಡು ಮುಂದೆ ನಡ್ಕೊಂಡು ಹೋಗಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದರಿಂದ ನಾವು ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ. 300ನೇ ವರ್ಷದ ಜಯಂತ್ಯೋತ್ಸವವನ್ನು ಇವತ್ತು ನಾವು ಆನೇಕಲ್ ನಗರದಲ್ಲಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಬಲಜ ಕುಲ ಬಾಂಧವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತಿನ ದಿನ ನಾವು ತಾತಯ್ಯನವರ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ನಾವು ಮಾಡಿದ್ದೀವಿ. ತಾತಯ್ಯನವರು ಎಲ್ಲ ಕುಲ ಮತ್ತು ಎಲ್ಲ ಜಾತಿಗಳಿಗೂ ಅವರು ಆರಾಧ್ಯ ದೈವ್ಯ. ನಮ್ಮ ತಾತಯ್ಯನವರು ಕೈವಾರ ನಾರಾಯಣ ತಾತಯ್ಯನವರು. ಇವತ್ತೊಂದು ದಿನ ನಾವು ಆನೇಕಲ್ ನಗರದಲ್ಲಿ ಜನಪದ ತಂಡಗಳು ಮತ್ತು ಹೆಣ್ಣು ಮಕ್ಕಳಿಂದ ಕುಂಭಾಭಿಷೇಕ, ಆಮೇಲೆ ಎತ್ತುಗಳ ಮೆರವಣಿಗೆ ಮತ್ತು ಪಲ್ಲಕ್ಕಿಗಳಿಂದ ಸ್ವಾಮಿಯ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆಯನ್ನು ಮಾಡಿದ್ದೀವಿ. ಇದಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ನಮ್ಮ ಆನೇಕಲ್ ನಗರದ ಮತ್ತು ತಾಲೂಕಿನ ಎಲ್ಲ ಕುಲ ಬಾಂಧವರಿಗೆ ನಾವು ಅವರಿಗೆ ವಂದಿಸುತ್ತಾ ನನ್ನ ಎರಡು ಮಾತು ಮಾತಾಡೋದಕ್ಕೆ ಆಶೀರ್ವಾದದಿಂದ ಆಯುರ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸಲಿ, ಗುರುಕೃಪೆ ಎಲ್ರಿಗೂ ಸಿಗಲಿ. ಈ ದಿವಸ ಹುಣ್ಣಿಮೆಯ ದಿವಸದಲ್ಲಿ ನಡಿಬೇಕಾದಂತಹ ಗುರುಗಳ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ಗ್ರಹಣದ ಇದ್ದಿದ್ದರಿಂದ ಅದನ್ನು ಈ ದಿನಕ್ಕೆ ನಾವು ಮುಂದೂಡಿದ್ವಿ. ಈ ದಿನದ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಗುರುಗಳ ಕೃಪೆಯಿಂದ ಕೈವಾರ ತಾತಯ್ಯನವರ ಕೃಪೆಯಿಂದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಕುಲಬಂಧುಗಳು ಎಲ್ಲರ ಸಹಕಾರ ತನು ಮನ ಧನ ಸಹಾಯದಿಂದ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಕಾರಣಕರ್ತರಾದ ಎಲ್ಲ ಕುಟುಂಬಗಳಿಗೂ ಭಗವಂತನ ಕೃಪೆ ಇರಲಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿಯೂ ಇಂತಹ ಕಾರ್ಯಕ್ರಮ ಯಶಸ್ವಿ ಆಗುವಂಥ ಶಕ್ತಿಯನ್ನು, ಯಶಸ್ವಿ ಮಾಡುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಎಲ್ಲ ಕೈವಾರ ತಾತಯ್ಯನವರು ಯಾವುದೇ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತವಾದಂಥ ನಾಣ್ಣುಡಿಗಳನ್ನು ಯಾವುದೂ ಹೇಳಿಲ್ಲ. ಎಲ್ಲ ಸಮಾಜದನ್ನು ತಿದ್ದುವಂಥ ರೀತಿಯಲ್ಲಿ ನಾಣ್ಣುಡಿಗಳನ್ನು ಹೇಳಿದ್ದಾರೆ. ಆ ನಾಣ್ಣುಡಿಗಳನ್ನು ನಾವು ಪಾಲನೆ ಮಾಡ್ಕೊಂಡು ಹೋದರೆ ನಮ್ಮ ಜೀವನವನ್ನು ಯಶಸ್ವಿಯಾಗೋದಕ್ಕೆ, ಮಾನಸಿಕವಾಗಿ ದೈಹಿಕವಾಗಿ ನೆಮ್ಮದಿ ಸಿಗುವಂಥ ದಾರಿಯಲ್ಲಿ ಹೋಗೋದಕ್ಕೆ ಕೈವಾರ ತಾತಯ್ಯನವರ ಹಿತನುಡಿಗಳನ್ನು ಪಾಲಿಸಬೇಕು, ಅದನ್ನು ಓದಬೇಕು. ಎಲ್ಲ ಕುಲಬಾಂಧವರು ಇದೇ ರೀತಿ ಒಗ್ಗಟ್ಟಾಗಿದ್ದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲ ನಾಗರಿಕ ಬಂಧುಗಳಲ್ಲಿ, ನನ್ನ ಕುಲಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವವನ್ನು ತಾಲೂಕು ಬಲಿಜ ಸಮುದಾಯ ವತಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಯಶಸ್ವಿಯಾಗಿ ಮೂಡಿಬಂದಿದೆ. ಯಶಸ್ವಿಯಾಗಿ ಮೂಡಿಬರಲಿಕ್ಕೆ ಪ್ರತಿಯೊಬ್ಬ ಕಾರಣಕರ್ತರಾದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಆನೇಕಲ್ ತಾಲೂಕಿನಂತ ಆದ್ಯಂತ ಶ್ರೀ ಯೋಗಿ ನಾರಾಯಣ ಯತೀಂದ್ರ 300ನೇ ವರ್ಷದ ಜಯಂತ್ಯೋತ್ಸವ ತುಂಬ ವಿಜೃಂಭಣೆಯಿಂದ ಆನೇಕಲ್ಲು ಬಲಜ ಕುಲಬಾಂಧವರಿಂದ ಮತ್ತು ಇತರೆ ಜನಾಂಗದವರಿಂದ ಒಂದು ಪ್ರೋತ್ಸಾಹದಿಂದ ತುಂಬ ವಿಜೃಂಭಣೆಯಿಂದ ದೇವರ ಉತ್ಸವಗಳೆಲ್ಲ ಚೆನ್ನಾಗಿ ನಡೆದಿದೆ. ಇದರಲ್ಲಿ ವಿಶೇಷವಾಗಿ ನಮ್ಮ ನಾಗರಾಜಣ್ಣ ಆಗಿರ್ಬೋದು, ದಿನ್ನೂರು ರಾಜಣ್ಣ ಆಗಿರ್ಬೋದು, ಮತ್ತು ನಂದಕುಮಾರು, ಮತ್ತು ಇನ್ನೂ ಸಾವಿರಾರು ನಾರಾಯಣ ಸ್ವಾಮಿ ಅಣ್ಣವರಾಗಿರ್ಬೋದು, ಸಾವಿರಾರು ಹಿರಿಯರ ಒಂದು ಮುಖಂಡತ್ವದಲ್ಲಿ ಇವತ್ತು ವಿಜೃಂಭಣೆಯಿಂದ ನಡೆದಿದೆ. ತುಂಬ ವಿಜೃಂಭಣೆಯಿಂದ ಆಗಿದೆ. ಇದೇ ರೀತಿಯಲ್ಲಿ ಒಗ್ಗಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ತಾತಯ್ಯನವರ ಆಶೀರ್ವಾದದಿಂದ ನಡೀಲಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸ್ತೀನಿ. ಕೈವಾರ ತಾತಯ್ಯನ ಜಯಂತಿ 3ನೇ ತಾರೀಕು ಹಮ್ಮಿಕೊಳ್ಬೇಕಾಗಿತ್ತು. ಗ್ರಹಣ ಕಾರಣದಿಂದ ನಾವು ಮುಂದೂಡಿದ್ರಿ. ಅದನ್ನೇ 8ನೇ ತಾರೀಕು ನಾವು ಈ ದಿವಸ ಭಾನುವಾರ ಹಮ್ಮಿಕೊಂಡು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿಗೊಳಿಸಿದ್ರಿ. ಯಾಕೆಂದರೆ ಈ ದಿವಸ ಆನೇಕಲ್ನಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಅದ್ಧೂರಿ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಸಹಕಾರ ಕೊಟ್ಟ ಬಲಜ ಮುಖಂಡರು, ಬಲಜ ಬಂಧುಗಳು ಮತ್ತು ಕೈವಾರ ತಾತ ಅಭಿನಯಗಳಿಗೆ ಮೊದಲನೇದಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಏನಂದರೆ ಈ ದಿವಸ ನಾವು ಕೋಲಾಟ ತಂಡ ಆಗಿರ್ಬೋದು, ತಿರ್ಗಾ ಆಮೇಲೆ ವೀರಗಾಸೆ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು
ಒಂದು 10ರಿಂದ 15 ತಂಡವನ್ನು ನಾವು ಈ ದಿವಸ ಕರೆಸಿದ್ರಿ. ಅವರು ಆನೇಕಲ್ ರಾಜಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ನಮ್ಮ ಬಲಜಾ ಮುಖಂಡರು, ನಾವು ಪ್ರಜಾಪ್ರತಿನಿಧಿಗಳೆಲ್ಲರೂ ಸೇರಿಕೊಂಡು ಬಂದು ನಾವು ಈ ದಿವಸ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಆವರಣದಿಂದ ಸ್ಟಾರ್ಟ್ ಮಾಡಿ ದೇವರಕೊಂಡ ವೃತ್ತದಿಂದ ಮತ್ತು ಸರ್ಕಲಿಂದ ಬಂದು ಈಗ ನಾವು ಈಗ ತಾನೇ ತಲುಪಿದ್ದೀರಿ. ಅಂದರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಬಲಜ ಮುಖಂಡರುಗಳಿಗೂ, ಆದರೆ ಅದೇ ರೀತಿಯಾಗಿ ನಮ್ಮ ಜನಪ್ರತಿನಿಧಿಗಳು ಸಹ ಬಂದಿದ್ದರು. ಜನಪ್ರತಿನಿಧಿಗಳಿಗೂ ಸಹ ಅವರು ಸಹ ಏನು ಹೇಳಿದ್ರು ಅಂದರೆ ಈ ಕಾರ್ಯಕ್ರಮವನ್ನು ನಾನು ಎಲ್ಲೂ ನೋಡಿರಲಿಲ್ಲ ಅಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ಬಲಜಾ ಬಂಧುಗಳು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬಲಜಾ ಬಂಧುಗಳು ಅತಿ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಲಿ ಅಂತ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಹ ಏನಂದರೆ ಬಲಜಾ ಬಂಧುಗಳ ಒಂದು ಪ್ರದರ್ಶನವನ್ನು ತೋರಿಸ್ತೇನೆ ಅಂದರೆ ಯಾವುದು ಕಮ್ಮಿ ಇಲ್ಲ ಅನ್ನೋ ರೀತಿಯಾಗಿ ನಾವು ಇವತ್ತಿನ ದಿವಸ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಮಾಡಿದ್ದೀರಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಕೈವಾರ ತಾತನ ಅಭಿಮಾನಿಗಳಿಗೂ ಮತ್ತು ಬಲಜಾ ಕುಟುಂಬದ ಬಂಧುಗಳಿಗೂ ಮತ್ತು ಕುಲ ಬಾಂಧವರಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.